ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ ಕಾಂಗ್ರೆಸ್ನ ವತಿಯಿಂದ. ಗೆಲುವನ್ನ ತಮ್ಮದಾಗಿಸಿಕೊಳ್ಳಬೇಕು, ತಮ್ಮ ಪಕ್ಷದ ಸೀಟನ್ನ ಅಲ್ಲೇ ಉಳಿಸಿಕೊಳ್ಳಬೇಕು ಅಂತ ಹೇಳಿ ತಡರಾತ್ರಿವರೆಗೂ ಕಾಂಗ್ರೆಸ್ ಮೀಟಿಂಗ್ ಮಾಡಿದೆ. ಗೆಲುವಿಗೆ ರಣತಂತ್ರವನ್ನ ಹೆಣೆಯುವಂತ ಕಾರ್ಯ ಆಗಿದೆ. ದಾವಣಗೆರೆ ನಗರದ ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ ನಡೆದಂತ ಸಭೆ ಕುರಿತ ಡೀಟೇಲ್ಸ್ ಇದು. ಬ್ಲಾಕ್ ಕಾಂಗ್ರೆಸ್ ಸೇರಿದಂತೆ ವಿವಿಧ ಘಟಕಗಳ ಸದಸ್ಯರು ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ನಡೆದಂತ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಸ್ಲಿಮರ ಪ್ರತಿಭಟನೆ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಕೈ ನಾಯಕರು. ಬಂಡಾಯದ ಬಿಸಿ ದೊಡ್ಡ ಮಟ್ಟದಲ್ಲಿ ತಟ್ಟುತ್ತೆ ಅನ್ನೋ ಮುನ್ಸೂಚನೆ ಲಭ್ಯ ಆಗಿದೆ. ಸುದೀರ್ಘವಾಗಿ ಸಭೆಯನ್ನ ನಡೆಸಿ ಗೆಲುವಿಗಾಗಿ ಭರ್ಜರಿ ತಂತ್ರಗಾರಿಕೆ ರೂಪಿಸಿದ್ದಾರೆ. ಶತಾಯ ಗತಾಯ ಶಾಮನೂರ್ ಅವರ ಕ್ಷೇತ್ರವನ್ನ ಉಳಿಸ್ಕೊಳ್ಳೇಬೇಕು ಅಂತ ಸರ್ಕಸ್ ಮಾಡ್ತಿದ್ದು, ಮತಗಳು 2 ಪಟ್ಟು ಜಾಸ್ತಿ ಆಗಬೇಕು ಅಂತ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕರೆ ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲೇ ಈ ಮೀಟಿಂಗ್ ಆಗಿರೋದು. ಈಗ ಮುಖ್ಯವಾಗಿ ನಾವು ಮಾತನಾಡಬೇಕಾಗಿರೋದು ಬರುವ ಚುನಾವಣೆಯಲ್ಲಿ ಎಲ್ಲರ ಒಂದು ಸಹಕಾರ, ಆಶೀರ್ವಾದ ಎಲ್ಲ ಸಮಾಜದವರು ಪಡೆದುಕೊಂಡು ನಾವು ಈ ಚುನಾವಣೆ ಮಾಡಬೇಕಾಗಿದೆ. ಚುನಾವಣೆ ನಮ್ಮ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರಲ್ಲ ವಿರೋಧ ಪಕ್ಷದವರು. ಇದು ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆಲ್ಲ ಗೊತ್ತಿದೆ, ಬಿಜೆಪಿಯ ಭದ್ರಕೋಟೆಯಾದಂತಹ ಕ್ಷೇತ್ರ ಲೋಕಸಭಾ ಕ್ಷೇತ್ರ. ಅಂತಹ ಭದ್ರಕೋಟೆಯನ್ನ ನಮ್ಮ ಈ ಬಳಗ ಒಗ್ಗಟ್ಟಿನಿಂದ ಎದುರಿಸಿ ಲೋಕಸಭೆಯಲ್ಲಿ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಧು ನಾಗರಾಜ್, ಈಗ ಆಲ್ರೆಡಿ ಕಾಂಗ್ರೆಸ್ಸು ದಾವಣಗೆರೆಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತಿದೆ ಅನ್ನುವಂಥ ಹಣೆಪಟ್ಟಿ ಅಂಟಿಸಲಾಗಿದೆ. ಮುಸ್ಲಿಂ ನಾಯಕರ ಬಂಡಾಯ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇದರ ನಡುವೆನೇ ಉಮೇದುವಾರಿಕೆ ಸಲ್ಲಿಕೆ, ನಿನ್ನೆ ರಾತ್ರಿ ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ನಡೆದಿರುವಂಥ ಸಭೆ, ಡೀಟೇಲ್ಸ್ ಕೊಡಿ. ಪ್ರಜಲ ಪ್ರಮುಖವಾಗಿ ನೀವು ಹೇಳಿದಂತೆ ಒಂದು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್. ಯಾಕಂದ್ರೆ ಶಾಮನೂರ್ ಶಿವಶಂಕರಪ್ಪ ಮತ್ತು ಸಚಿವ ಎಸ್ ಮಲ್ಲಿಕಾರ್ಜುನ್ 2 ಕುಡಿ ಆಗಿದೆ. 3ನೇ ಕುಡಿ ಮತ್ತೆ ಸಮರ್ಥ ಅವ್ರಿಗೆ ಕಾಂಗ್ರೆಸ್ ಮಣೆ ಆಗಿರ್ತಕ್ಕಂಥದ್ದು. ಅಂದ್ರೆ 3ನೇ ಕುಡಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಟಿಕೆಟ್ ಘೋಷಣೆ ಮಾಡತಕ್ಕಂಥದ್ದು. ಈ ನೆಲೆಯಲ್ಲಿ ಅಲ್ಪಸಂಖ್ಯಾತರು ಒಂದು ಎದ್ದು ಕೂತಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 4 ಬಾರಿ ಕೂಡ ಶಾಮನೂರ್ ಶಿವಶಂಕರಪ್ಪನವರಿಗೆ ಒಂದು ಬೆಂಬಲ ಮಾಡ್ತಾ ಬರ್ತಾ ಇದ್ರು. ಸುಮಾರು 70,000 ಮುಸ್ಲಿಂ ಮತದಾರರು ಇದ್ರು ಸಹ ಶಾಮನೂರ್ ಶಂಕರಪ್ಪನವರು ಹಿರಿಯರಿದ್ದಾರೆ ಹಾಗೂ ಎಲ್ಲರೊಂದಿಗೆ ಚೆನ್ನಾಗಿದ್ದಾರೆ ಅಂತೇಳಿ ಅವರು ಅಲ್ಪಸಂಖ್ಯಾತರು ಒಂದು ಬೆಂಬಲ ಮಾಡ್ತಾನೆ ಬರ್ತಿದ್ರು. ಆದ್ರೆ ಶಾಮನೂರ್ ಶಂಕರಪ್ಪ ನಿಧನ ಆದ ಬಳಿಕ ಮತ್ತೆ 3ನೇ ಕುಡಿ ಅಂದ್ರೆ ಕೇವಲ 27 ವರ್ಷದ ಸಮರ್ಥ ಅವರಿಗೆ ಏನು ಕಾಂಗ್ರೆಸ್ ಟಿಕೆಟ್ ನೀಡ್ತು. ಈ ನೆಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಈ ಬಾರಿ ಆದ್ರೂ ಅವಕಾಶ ನೀಡ್ರಿ ಅಂತೇಳಿ ಅಲ್ಪಸಂಖ್ಯಾತರು ಒಂದು ಪಟ್ಟು ಹಿಡಿದಿದ್ರು. ಆದ್ರೆ ಕೊನೆಗಳಿಗೆಯಲ್ಲಿ ಮತ್ತೆ ಹೈಕಮಾಂಡ್ ಸಮರ್ಥ ಅವರಿಗೆ ಟಿಕೆಟ್ ನೀಡ್ತು. ಹೀಗಾಗಿ ನಿನ್ನೆ ಏನು 10 ಗಂಟೆ ತನಕನೂ ಕೂಡ ಮುಸ್ಲಿಂ ಯುವಕರು ಒಂದು ರಸ್ತೆ ಬಂದ್ ಮಾಡಿ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಹೀಗಾಗಿ ಇದರಿಂದ ಎಚ್ಚೆತ್ತ ಕಾಂಗ್ರೆಸ್ ನಾಯಕರು ಒಂದೇನು ಕಲ್ಲೇಶ್ವರ ರೈಸ್ ಮಿಲ್ ಅಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸಚಿವ ಎಸ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಮಾಡತಕ್ಕಂಥದ್ದು. ಅಂದ್ರೆ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಇದೇ ರೀತಿಯಾಗಿ ಎದ್ದು ನಿಂತ್ರೆ ಕಾಂಗ್ರೆಸ್ ಗೆಲುವು ಕಷ್ಟ ಅಂತ ಹೇಳಿ ಒಂದು ಅರಿತು ಈ ಸಭೆ ಮಾಡತಕ್ಕಂಥದ್ದು. ಜೊತೆಗೇನು ಈಗಾಗಲೇ ಏನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾಬಿಕ್ ಪೈಲವಾನ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ, ಅವರನ್ನ ವಾಪಸ್ ತಗ್ಗಿಸುವ ಪ್ರಕ್ರಿಯೆ ಹೇಗೆ ಅಂತೇಳಿ ಕೂಡ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಜೊತೆಗೆ ನಮ್ಮ ರೈಟ್. ಥ್ಯಾಂಕ್ ಯು ಮಧು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗೆ.